ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದಿ ಫಸ್ಟ್ ವಿಡಿಯೋ ಕ್ಲಾಸ್ ಆಫ್ ಮ್ಯಾಥಮೆಟಿಕ್ಸ್. ಬಿಫೋರ್ ದಟ್ ಲೆಟ್ ಮಿ ಟು ಇಂಟ್ರೊಡ್ಯೂಸ್ ಮೈ ಸೆಲ್ಫ್. ನನ್ನ ಹೆಸರು ಕೆ ಎಸ್ ಜಯಸಿಂಹ ಅಂತೇಳಿ. ಐ ಆಮ್ ವರ್ಕಿಂಗ್ ಆಸ್ ಎ ಮ್ಯಾಥಮೆಟಿಕ್ಸ್ ಫ್ಯಾಕಲ್ಟಿ ಹಿಯರ್. ಸುಮಾರು ಒಂದು 20 ವರ್ಷದಿಂದ, more than 20 years, I am serving in the profession as a mathematical lecturer. Apart from that, let me to look at the first PUC mathematics now. Mathematics and ತಕ್ಷಣ ಸುಮಾರು ಜನಕ್ಕೆ they are going to feel it is a very tough subject. Truly. ಆದರೆ ನಿಮ್ಮ ಅನಾಲಿಸಿಸ್ ಪವರ್ ಎಷ್ಟಿರ್ತದೆ ಅಷ್ಟು ಫಾಸ್ಟಾಗಿ ಗ್ರಾಸ್ಪ್ ಮಾಡ್ಬೋದು ಮ್ಯಾಥಮೆಟಿಕ್ಸ್ನ. ನಂಬರ್ 1. ನಂಬರ್ 2, ಮ್ಯಾಥಮೆಟಿಕ್ಸ್ ಅಂದಿದ ತಕ್ಷಣ ವಾಟ್ ಈಸ್ ದಿ ಮೋಸ್ಟ್ ರಿಕ್ವೈರ್ಮೆಂಟ್ ಫಾರ್ ಯು ಪೀಪಲ್ ಅಂದರೆ ಇಟ್ ಈಸ್ ಎ ಕನ್ಸಿಸ್ಟೆನ್ಸ್ ವರ್ಕಿಂಗ್. ಜ್ಞಾಪಕ ಇರಲಿ, ನಾವು ಯಾವುದನ್ನ ಸಬ್ಜೆಕ್ಟ್ ಇಲ್ಲ, ಐದರ್ ಯು ರೀಡಿಂಗ್ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಕನ್ನಡ, ಇಂಗ್ಲೀಷ್, ನೀವು ಯಾವುದನ್ನ ಓದ್ರಿ ಎಸ್ಪೆಷಲಿ ನೀವು ಓದಬೇಕಾದ್ರೆ ದೀಸ್ ಆರ್ ದಿ ಥಿಂಗ್ಸ್ ವಿಚ್ ಆರ್ ಟು ಬಿ ದೇರ್ ವಿತ್ ಯು ಪೀಪಲ್. ನಿಮ್ಮಲ್ಲಿ 3 ಥರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಮೊದಲನೇದು ಗೊತ್ತಾ, ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್ ಟು ರೀಡ್. ಭಾಳ ಕಾನ್ಫಿಡೆಂಟ್ ಆಗಿರಬೇಕು. ಐ ಕ್ಯಾನ್ ಅಚೀವ್ ದಿಸ್. ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ, ನೀವೇನೇ ಹೇಳ್ಕೊಟ್ರು ನಾನು ಅರ್ಥ ಮಾಡ್ಕೊತೀನಿ. ಅದೆಷ್ಟೇ ಕಷ್ಟ, ಐ ವಿಲ್ ಪ್ರಾಕ್ಟೀಸ್ ದಿಸ್ ಆ್ಯಂಡ್ ಐ ವಿಲ್ ಮೇಕ್ ಪರ್ಫೆಕ್ಟ್ ಮೈ ಸೆಲ್ಫ್ ಅಂತಕ್ಕಂಥ ಕಾನ್ಫಿಡೆನ್ಸ್ ಇರಬೇಕು. ದಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಐ ಕ್ಯಾನ್ ಅಚೀವ್ ಎನಿಥಿಂಗ್. ನಾನು ಏನು ಬೇಕಾದ್ರೂ ಅಚೀವ್ ಮಾಡ್ತೀನಿ, ಎಷ್ಟೇ ಕಷ್ಟ ಇದ್ರೂ ಸಹ ಐ ಕ್ಯಾನ್ ಅನಲೈಸ್ ದೆಮ್. ನಾನು ಅರ್ಥ ಮಾಡ್ಕೊತೀನಿ, ಓದ್ತೀನಿ ಅಂತಕ್ಕಂಥ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರಬೇಕು. First, basically boost that confidence to yourself that you can do it. Definitely ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ಲೆವೆಲ್ ಆಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೊಳ್ಳಿ. ಯಾವುದೇ ಸಬ್ಜೆಕ್ಟ್ ಸೈನ್ಸ್ನಲ್ಲಿ ಯಾವುದೇ ಸಬ್ಜೆಕ್ಟ್ಸ್ ಓದಿ, ಸೈನ್ಸು, ಕಾಮರ್ಸು, ಏನನ್ನ ಓದಿ, ಫಸ್ಟ್ ಬೇಕಾಗಿರೋದೇನಪ್ಪ ಅಂದರೆ ಕಾನ್ಫಿಡೆನ್ಸ್ ಇರಬೇಕು. ನನಗೆ ಕಾನ್ಫಿಡೆನ್ಸ್ ಇರಬೇಕು. ಆ್ಯಂಡ್ ದಿ ಸೆಕೆಂಡ್ ಸಿ ವಾಟ್ ಈಸ್ ರಿಕ್ವೈರ್ಡ್ ಫಾರ್ ಯು ಈಸ್ ಕಾನ್ಸಂಟ್ರೇಷನ್. ಗಮನ ಇರಬೇಕು. ಐ ವಿಲ್ ಯೂಸ್ ಪ್ಲೆಂಟಿ ಆಫ್ ಸ್ಟೂಡೆಂಟ್ಸ್. ನೋಡಿ, ಐ ವಿಲ್ ಸೆಟ್ ಒಂದು ಎಕ್ಸಾಂಪಲ್ ತೊಗೊತೀನಿ ನೋಡ್ರಿ. ಹೆಂಗಿರುತ್ತೆ ಕಾನ್ಸಂಟ್ರೇಷನ್ ಯಾವ ಥರ ಡೆವಲಪ್ ಮಾಡ್ತೀವಿ ಅನ್ನೋದನ್ನ ಐ ಕ್ಯಾನ್ ಅನಲೈಸ್ ಟು ಮೈ ಸೆಲ್ಫ್. ಅನಲೈಸ್ ಮಾಡ್ಬೋದು. ಉದಾಹರಣೆಗೆ ನನಗೆ ಸುಮಾರು ಸಲ ಈ ಥರ ಪ್ರಾಬ್ಲಮ್ಸ್ಗಳು ಎಕ್ಸಿಸ್ಟ್ ಆಗ್ತದೆ. ಯಾಕೆಂದರೆ ಆಸ್ ಆನ್ ಇನ್ ದಿ ಫೀಲ್ಡ್ ಫಾರ್ ಮೋರ್ ದೆನ್ 25 years ಐ ಹ್ಯಾವ್ ಸಮ್ ಪ್ಲೆಂಟಿ ಆಫ್ ಸ್ಟೂಡೆಂಟ್ಸ್. ಸಾಕಷ್ಟು ಜನ ಹುಡುಗರು ನೋಡಿದ್ದೀವಿ, ಸಾಕಷ್ಟು ಜನ ಪೇರೆಂಟ್ಸ್ಗಳನ್ನ ಅಬ್ಸರ್ವ್ ಮಾಡಿದ್ದೀವಿ. ಓಕೆ, ಮೊದಲನೇದೇನಪ್ಪ ಅಂತಂದರೆ ದೀಸ್ ಆರ್ ದಿ ಥಿಂಗ್ಸ್. ಲುಕ್ ಅಟ್ ದಿ ಪ್ರಾಬ್ಲಮ್, ಟೆಕ್ನಿಕಲ್ ಪ್ರಾಬ್ಲಮ್ ವೇರ್ ದೇ ಆರ್ ಹ್ಯಾವಿಂಗ್. ಈ ಕಾನ್ಸಂಟ್ರೇಷನ್ ವಿಚಾರಕ್ಕೆ ಬಂದಾಗ ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸುಮಾರು ಜನ ಬರ್ತಿರ್ಬೋದು ಪೇರೆಂಟ್ಸ್ಗಳು, ಬೈ ಗಿವಿಂಗ್ ಸಮ್ ಚಿಕ್ಕ ಕಾರಣಗಳು ಹೇಳ್ತಾರೆ ನನಗೆ. ಸರ್, ನಮ್ಮ ಹುಡುಗ ಸಖತ್ತಾಗಿ ಓದಿದ್ದ, ಮಾರ್ಕ್ಸ್ ಕಮ್ಮಿ ಬಂದ್ಬಿಡೆ ಸರ್, ಅಥವಾ ಅನ್ಫಾರ್ಚುನೇಟ್ಲಿ ಹ್ಯಾಸ್ ಫೇಲ್ಡ್ ಇನ್ ದಿ ಎಕ್ಸಾಮಿನೇಷನ್. ಮನೇಲಿ 24 ಗಂಟೆ ಓದೋನು ಸರ್ ಅವನು, ಅದು ಫೇಲ್ ಆಗ್ಬಿಡೋದು ಎಕ್ಸಾಮ್. ದಟ್ ಇಸ್ ದಿ ಫಸ್ಟ್ ಸ್ಟೇಟ್ಮೆಂಟ್ ದಟ್ ದಿ ಪೇರೆಂಟ್ಸ್ ಆರ್ ಗೋಯಿಂಗ್ ಟು ಸೇ. ನಮಗೂ ಆಶ್ಚರ್ಯ ಆಗ್ತದೆ. ಇಷ್ಟೊಂದು ಚೆನ್ನಾಗಿ ಓದಿದ್ರೆ ಪಾಸ್ ಆಗಬೇಕಲ್ಲ, ಕನಿಷ್ಠ ಪಾಸ್ ಆಗಬೇಕು, ಅಥವಾ ಕನಿಷ್ಠ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ತಗೋಬೇಕು. ವಿಲ್ ಕಮ್ ಅಕ್ರಾಸ್ ದೆಮ್. ಅವನ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಹಿ ವಿಲ್ ಸೇ ದಟ್, ಹೇಳಲ್ಲ ಕಣ, ಅಷ್ಟು ಚೆನ್ನಾಗಿ ಓದಿದ್ಯಾ, ಅಷ್ಟು ಚೆನ್ನಾಗಿಲ್ಲ, ಮನೇಲಿ 22 ಓದ್ತಿರ್ತಾನೆ ಅಂತಾರೆ ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆ, ಏನಕ್ಕೆ ಅಷ್ಟೊಂದು ಕಮ್ಮಿ ಬಂತು ರಿಸಲ್ಟು ಅಂತ ನಾವು ಕೇಳಿದಾಗ ಹೇಳ್ತೀವಿ, ಸರ್ ಯಾಕೆ ಅರ್ಥ ಆಗ್ತಿದ್ದಿಲ್ಲ ನಿಮಗೆ ಸಬ್ಜೆಕ್ಟು ಅಂತ ಕೇಳಿದಾಗ ಹುಡುಗರು ಹೇಳಿದ್ರು, ಸರ್ ಅರ್ಥ ಆಗ್ತಿತ್ತು ಸರ್, ಕ್ಲಾಸಲ್ಲಿ ಮಾಡ್ಬೇಕಾದ್ರೆ ಪಾಠ ಸಖತ್ತಾಗಿ ಅರ್ಥ ಆಗ್ತಿತ್ತು ಸರ್, ಮನೆಗೆ ಬಂದು ಕೂತ್ಕೊಂಡು ಲೆಕ್ಕ ಮಾಡಿದ್ರೆ ಆನ್ಸರೇ ಗೊತ್ತಿರಲಿಲ್ಲ ಅಥವಾ ಅರ್ಥನೇ ಆಗ್ತಿರ್ಲಿಲ್ಲ ಮನೇಲಿ ಕೂತ್ಕೊಂಡು ಲೆಕ್ಕ ಮಾಡಬೇಕಾದ್ರೆ. ದಿಸ್ ಇಸ್ ದಿ ಫಸ್ಟ್
ಏನೋ ಒಂದು ರೀಸನ್ ಹುಡುಗರು ಹೇಳ್ತಕ್ಕಂಥದ್ದು. ಸರಿ, ನಮಗೆ ನೀವು ಗೆಟ್ ಅನದರ್ ಕೌನ್ಸಿಲಿಂಗ್, ಇನ್ನೊಂದು ಸ್ಟೇಜ್ ಕೌನ್ಸಿಲಿಂಗ್ ಹೋಗ್ಬಿಟ್ಟು, ಅಲ್ಲಪ್ಪ ಕ್ಲಾಸಲ್ಲಿ ಅರ್ಥ ಆಯಿತು ಅಂದಮೇಲೆ ಮನೆಗೆ ಬಂದಮೇಲೆ ಅರ್ಥ ಆಗಿರ್ಬೇಕಲ್ಲ ನಿಮಗೆ. ವಿಲ್ ಅಬ್ಸರ್ವ್ ದೋಸ್ ಸ್ಟೂಡೆಂಟ್ಸ್ ಅಂದರೆ ಕ್ಲಾಸ್ ರೂಮಲ್ಲಿ ನಾವೆಲ್ಲ ಅಬ್ಸರ್ವ್ ಮಾಡ್ತಿರ್ತೀವಿ. ಅವನು ಪಾಪ ಇಂಟ್ರೆಸ್ಟ್ ಕೊಟ್ಟು ನೋಡ್ತಿರ್ತಾನೆ, ಇಂಟ್ರೆಸ್ಟ್ ಕೊಟ್ಟು ಕ್ಲಾಸ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಕ್ಲಾಸ್ ರೂಮಲ್ಲಿ. ಬಟ್ ಆದರೂ ಅರ್ಥ ಆಗಿರಲ್ಲ. ದಿ ರೀಸನ್ ಬಿಹೈಂಡ್ ಇಟ್ ಈಸ್ ವೆರಿ ಸಿಂಪಲ್. ಅವ್ನು ನಾವೇನು ಪಾಠ ಮಾಡ್ತಿದ್ವಿ ಅದು ಕೇಳ್ಬೇಕಾದ್ರೆ ಅವ್ನ ಗಮನ ಅಲ್ಲಿರೋದೇ ಇಲ್ಲ. ದಟ್ ಈಸ್ ವಾಟ್ ಐ ಆಮ್ ಸೇಯಿಂಗ್, ದಟ್ ಹಿ ಈಸ್ ನಾಟ್ ಕಾನ್ಸಂಟ್ರೇಟಿಂಗ್ ಇನ್ ದಿ ಕ್ಲಾಸ್ ರೂಮಲ್ಲಿ ಕಾನ್ಸಂಟ್ರೇಟ್ ಆಗಿ ಪಾಠ ಕೇಳಲ್ಲ. ದಟ್ ಈಸ್ ವೈ ಮನೆಗೆ ಹೋಗೋದ್ರ ಮೇಲೆ ಅರ್ಥ ಆಗಲ್ಲ. ದಟ್ ಈಸ್ ವೈ ಎಕ್ಸಾಮಿನೇಷನಲ್ಲಿ ಬರೀಬೇಕಾದ್ರೆ ಅರ್ಧಂಬರ್ಧಕ್ಕೆ ಆನ್ಸರ್ ಬರ್ತದೆ. ಇವು ಅಬ್ಸರ್ವ್ ದೋಸ್ ಥಿಂಗ್ಸ್, ನಿಮಗೆಲ್ಲ ಅನುಭವ ಬಂದಿರ್ತದೆ. ಪರೀಕ್ಷೆಯಲ್ಲಿ ಬರೀಬೇಕಾದ್ರೆ ಒಂದು 2 ಲೈನ್ ಬಂದಿದ್ದು 3 ಲೈನ್ ಮರ್ತೋಗಿರ್ತಾರೆ. ಏನೋ ಬರೀಬೇಕಾಗಿತ್ತು. ದೋಸ್ ಪ್ರಾಬ್ಲಮ್ಸ್ ಕಮ್ಸ್ ಇವು. ಅವಕ್ಕೆಲ್ಲದಕ್ಕೂ ಪರಿಹಾರ ಏನಪ್ಪ ಅಂತಂದರೆ ಲ್ಯಾಕಿಂಗ್ ಆಫ್ ಕಾನ್ಸಂಟ್ರೇಷನ್. ನಿಮ್ಮ ಕಾನ್ಸಂಟ್ರೇಷನ್ ಕಡಿಮೆ ಇರೋದೇ ಅದಕ್ಕೆಲ್ಲ ನಿಮಗೆ ಇಟ್ಸ್ ಎ ರೀಸನ್. ಓಕೆ, ಸೊ ಯು ಶುಡ್ ಕಾನ್ಸಂಟ್ರೇಟ್ ಆನ್ ದಿ ಕ್ಲಾಸ್ ಮೇಲೆ ತುಂಬ ಕಾನ್ಸಂಟ್ರೇಷನ್ ಇರಬೇಕು, ಸಬ್ಜೆಕ್ಟ್ ಮೇಲೆ ಕಾನ್ಸಂಟ್ರೇಷನ್ ಇರಬೇಕು. ಅದೇ ಥರ ನಿಮಗೆ ಈಗ ಆಲ್ ಆಫ್ ಯು ರೀಡಿಂಗ್ ಸೈನ್ಸ್, ಇಸ್ ಇಟ್ ರೈಟ್? ಸೈನ್ಸ್ ಓದ್ತಾ ಇದ್ದೀವಿ ನಾವು. ಯು ಶುಡ್ ಹ್ಯಾವ್ ವಾಟ್ ಎ ರೀಸನಿಂಗ್ ಫಾರ್ ಎವ್ರಿಥಿಂಗ್. ಪ್ರತಿಯೊಂದಕ್ಕೂ ರೀಸನಿಂಗ್ ಇರಬೇಕು. ಸೈನ್ಸ್ ಸ್ಟೂಡೆಂಟ್ಸ್ಗಳು ಎಷ್ಟು ಕೇರ್ಫುಲ್ ಆಗಿರ್ತಾರಲ್ವ. ಯು ಶುಡ್ ಅನಲೈಸ್ ಎವ್ರಿಥಿಂಗ್. ಇಫ್ ಐ ಸೇ ದಟ್, ನಾನು ಕ್ಲಾಸ್ ರೂಮಲ್ಲಿ ಸರ್ ನನಗೆ ಯಾವುದಾದ್ರು ಒಂದು ಕಲ್ಲು ಮೇಲಿಂದ ಕೆಳಗೆ ಬೀಳ್ತದೆ, ಮೇಲೆ ಕೈ ಬಿಟ್ಟಿದ ತಕ್ಷಣ ಕೆಳಗೆ ಬೀಳ್ತದೆ ಅಂದರೆ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಅನಲೈಸ್. ಏನಕ್ಕೆ ಬೀಳ್ತಿದೆ, ಅದ್ರ ಸ್ಪೀಡ್ ಎಷ್ಟು, ಅದ್ರ ಮ್ಯಾಥ್ಸ್ ಎಷ್ಟಿರ್ತದೆ, ಆ ಥರ ಪ್ರತಿಯೊಂದು ಸ್ಟೇಟ್ಮೆಂಟ್ನು ಸಹ ನೀವು ಅನಲೈಸ್ ಮಾಡಬೇಕು. ಆವಾಗ ದಿ ಸಬ್ಜೆಕ್ಟ್ ವಿಲ್ ಫೀಲ್ ವೆರಿ ಮಚ್ ಈಸಿ ಫಾರ್ ಯು. ತುಂಬ ಸುಲಭ ಅನ್ಸುತ್ತೆ ಅವಾಗ, ಅರ್ಥ ಆಗುತ್ತಲ್ವಾ? ಸೊ ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ಯು ಶುಡ್ ಹ್ಯಾವ್ ಗಾಟ್ ಮೋರ್ ಕಾನ್ಸಂಟ್ರೇಷನ್. ಇನ್ನು ಕೆಲವರು ಇರ್ತಾರೆ, ಸರ್ ನಾನು ಪಾಠ ಮಾಡಿದೆಲ್ಲ ಅರ್ಥ ಆಗ ಸರ್, ಎಕ್ಸಾಮ್ ಹಿಂದಿನ ದಿವಸ ಓದ್ಕೊಂಡ್ರೆ ಸಾಕು ಸರ್, ಬರ್ತೀನಿ ನಾನು. ಇಟ್ಸ್ ರಾಂಗ್, ವೆರಿ ಮಚ್ ರಾಂಗ್. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು that you should be more consistent also. More consistent. Consistency is very important for you people. Look at these 3. Confident. You should be very much confident regarding the subject and whatever you are studying. And you should concentrate on the subject. This is very important to you. And the third one is very important. ನೀವು ಸತತವಾಗಿ ಕನ್ಸಿಸ್ಟೆನ್ಸಿ ವರ್ಕ್ ಮಾಡಬೇಕು. ಪ್ರತಿ ದಿವಸ ವರ್ಕ್ ಮಾಡಬೇಕು. ಕನ್ಸಿಸ್ಟೆನ್ಸಿ ವರ್ಕ್ ಮಾಡಬೇಕು. ಇಫ್ ಯು ಹ್ಯಾವ್ ದೀಸ್ 3 ವಿತ್ ಯು, ಇವು 3 ಕಾನ್ಫಿಡೆಂಟು, ಕಾನ್ಸಂಟ್ರೇಷನು, ಕನ್ಸಿಸ್ಟೆನ್ಸಿ ಇದ್ದರೆ ಯು ಕ್ಯಾನ್ ವಿನ್ ಎನಿ ಆಫ್ ದಿಸ್ ಸಬ್ಜೆಕ್ಟ್. ಯಾವುದೇ ಸಬ್ಜೆಕ್ಟ್ ಅಲ್ಲಿ ಮೇಲೆ ನಾನು ಐ ಕ್ಯಾನ್ ಹೋಲ್ಡ್ ಎ ಗ್ರಿಪ್ ಆನ್ ದಟ್. ಅರ್ಥ ಆಗ್ತದೆ? ಸೊ ದೀಸ್ ಆರ್ ದಿ ಎಸೆನ್ಷಿಯಲ್ ಫ್ಯಾಕ್ಟರ್ಸ್ ಯು ಶುಡ್ ರಿಮೆಂಬರ್ ಇನ್ ಯುವರ್ ಮೈಂಡ್. ನಿಮಗೆ ಈ 3 ಪದಗಳು ತುಂಬ ಚೆನ್ನಾಗಿ ಜ್ಞಾಪಕ ಇರಬೇಕು. ಕಾನ್ಫಿಡೆಂಟ್ ಆಗಿರಬೇಕು, ನನಗೆ ನಂಬಿಕೆ ಇರಬೇಕು, ಸಾಧಿಸ್ತೀನಿ ಅಂತಕ್ಕಂಥ ಛಲ ಇರಬೇಕು, ನಂಬಿಕೆ ಇರಬೇಕು, ಏಕಾಗ್ರತೆ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು, ಆ ಸಬ್ಜೆಕ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಅನಲೈಸ್ ಮಾಡಬೇಕು, ಕನ್ಸಿಸ್ಟೆನ್ಸಿ, ಸತತವಾಗಿ ಪ್ರತಿ ದಿವಸ ವರ್ಕ್ ಮಾಡಬೇಕು. ದೋಸ್ ಆರ್ ದಿ 3 ಫ್ಯಾಕ್ಟರ್ಸ್ which will keep you always at the highest success rate ಅಲ್ಲಿ ನಿಮ್ಮನ್ನ ತಗೊಳ್ಳೋದು. ಅರ್ಥ ಆಗ್ತಲ್ವಾ? So now let me to give you some brief introduction regarding the mathematics, especially first year PUC mathematics ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿರ್ತಕ್ಕಂಥ ಇಂಟ್ರೊಡಕ್ಷನ್ ಕೊಡ್ತೀನಿ. ಬಿಫೋರ್ ಸ್ಟಾರ್ಟಿಂಗ್ ದೋಸ್ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಲೆಟ್ ಮಿ ಟು ಬ್ರೀಫ್ ದೋಸ್ ಥಿಂಗ್ಸ್, ರೈಟ್? ಅಬ್ಸರ್ವ್ ದೀಸ್ ಥಿಂಗ್ಸ್ ನಾವು, ರೈಟ್? ಗಮನ ಇಟ್ಕೊಳ್ಳಿ. ನಾನು ಫಸ್ಟ್ ಇಯರ್ PUC ಮ್ಯಾಥಮೆಟಿಕ್ಸ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ದಿ ಎಕ್ಸ್ಟೆನ್ಷನ್ ಆಫ್ ಯುವರ್ 10th ಸ್ಟ್ಯಾಂಡರ್ಡ್. ನೀವು 10ನೇ ತರಗತಿಯಲ್ಲಿ ಏನೇನು ಓದಿದ್ದೀರಾ ಅದರದೆಲ್ಲ ಮುಂದುವರೆದಿರ್ತಕ್ಕಂಥ ಭಾಗಗಳನ್ನ ನಾವಿಲ್ಲಿ ಓದ್ತಾ ಹೋಗ್ತೀವಿ. ಎಕ್ಸೆಪ್ಟ್ ಒಂದು 2-3 ಚಾಪ್ಟರ್, ಇಂಪಾರ್ಟೆಂಟ್ ಚಾಪ್ಟರ್ಸ್ ಬಿಟ್ಟರೆ ಇನ್ನು ಮಿಕ್ಕಿದ್ದನ್ನೆಲ್ಲ ಎಕ್ಸ್ಟೆನ್ಷನ್ ಇರ್ತದೆ. ಸೊ ಹಾಗಾದರೆ ಅಷ್ಟೇ ಸಾಕಾಗ್ತದೆ, ಅಷ್ಟೇ ಓದ್ಕೊಂಡ್ರೆ ನಾವು ಅಷ್ಟೇ ಬೇಸಿಕ್ಸ್ ಇದ್ರೆ ಸಾಕ? ಸಫಿಷಿಯಂಟ್. ಐ ವಿಲ್ ಬೇಸಿಕಲಿ ಕ್ಲಾಸಿಫೈ ದಿಸ್, ರೈಟ್? ನಿಮಗೆ ಈಗ ಆಲ್ರೆಡಿ ಲಿಂಕ್ ಸೆಂಡ್ ಮಾಡಿ, ನಾನು ಟೆಕ್ಸ್ಟ್ ಬುಕ್ ಲಿಂಕು, ಜಸ್ಟ್ ಆ ಟೆಕ್ಸ್ಟ್ ಬುಕ್ ಲಿಂಕ್ ಬಗ್ಗೆ ನಾನು ನಿಮ್ಗೆ ಗೊತ್ತಿರ್ಬೋದು, ಆಲ್ರೆಡಿ ಹ್ಯಾವ್ ಓಪನ್, ರೈಟ್? ಆ ಲಿಂಕ್ ಓಪನ್ ಮಾಡಿ ಅದರಲ್ಲಿ ಇಂಡಿವಿಜುವಲ್ ಚಾಪ್ಟರ್ಸ್ ಇದೆ.
ಡೌನ್ಲೋಡ್ ದೋಸ್ ಇಂಡಿವಿಜುವಲ್ ಚಾಪ್ಟರ್ಸ್. ನಾನು ಯಾವ ಪಾಠ ಮಾಡಿರ್ತೀನೋ ಅದ್ರ ಬಗ್ಗೆ ಇಂಡಿವಿಜುವಲ್ ಚಾಪ್ಟರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ನೀವು ಓದಕ್ಕೆ ಸ್ಟಾರ್ಟ್ ಮಾಡ್ಬೋದಾಗಲ್ಲ. ನಂಬರ್ 1. ನಂಬರ್ 2 ಏನಪ್ಪ ಅಂದರೆ, ಎಸ್ಪೆಷಲಿ ಮೈಸೆಲ್ಫ್ ನಾನು ಪಾಠ ಮಾಡಬೇಕಾದ್ರೆ ಅಥವಾ ಬೇರೆ ಟೀಚರ್ಸ್ ಪಾಠ ಮಾಡಬೇಕಾದ್ರೆ, ದೇ ವಿಲ್ ಗಿವ್ ಯು ಮೋರ್ ಇನ್ಫಾರ್ಮೇಷನ್ ಅದರ್ ದೆನ್ ದಿ ಟೆಕ್ಸ್ಟ್ ಬುಕ್ ಬಿಟ್ಟು ಆಚೆ ಕಡೆ ಇರತಕ್ಕಂಥ ಹಲವಾರು ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇರ್ತೀವಿ ಬೈ ಟೇಕಿಂಗ್ ಡಿಫರೆಂಟ್ ಎಕ್ಸಾಂಪಲ್ಸ್. ರೀಸನ್ ಏನಕ್ಕೆ? ವೆರಿ ಸಿಂಪಲ್. ರೀಸನ್ನು ನಿಮಗೆ ಪಾಠ ಮತ್ತಷ್ಟು ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತಕ್ಕಂಥ ಇಂಟೆನ್ಷನ್ ಇರ್ತದೆ. ಮ್ಯಾಥಮೆಟಿಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಟೆಕ್ಸ್ಟ್ ಬುಕ್ ಬಿಟ್ಟು ಆಚೆ ಇರತಕ್ಕಂಥ ಹಲವಾರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತೀವಿ ನಾವು. ಕಾರಣ ಏನಕ್ಕೆ? ನಿಮ್ಗೆ ಸಬ್ಜೆಕ್ಟ್ ಚೆನ್ನಾಗಿ ಗ್ರಿಪ್ ಬರಲಿ ಅಂತೇಳಿ. ನೀವು ನೋಟ್ಸ್ ಬರೀಬೇಕಾದ್ರೆ ನಾನೇನು ಅಡಿಷನಲ್ ಪ್ರಾಬ್ಲಮ್ಸ್ ಬರೀತೀನಿ ಅದನ್ನೆಲ್ಲ ಸಹ ಆಲ್ ದೇರ್ ಶುಡ್ ಬಿ ಯುವರ್ ನೋಟ್ಸ್, ಅದಷ್ಟು ನಿಮ್ಮ ನೋಟ್ಸಲ್ಲಿ ಇರಬೇಕು. See, now back to this. I will classify this into 3 categories. 3 ಅಥವಾ 4 category ತರ ಡಿವೈಡ್ ಮಾಡ್ತೀನಿ. ಮೊದಲನೇದಾರಪ್ಪ ಅಂದ್ರೆ ಕಾನ್ಸೆಪ್ಟ್ ಆಫ್ ಆಲ್ಜಿಬ್ರಾ ಕಾನ್ಸೆಪ್ಟ್ ಇರ್ತದೆ. ಓಕೆ, selective chapters will be there. I will mention few chapters. ಒಂದು ಕೆಲವು ಚಾಪ್ಟರ್ಸ್ ಮೆನ್ಷನ್ ಮಾಡಿದ್ದೀನಿ. Hopefully you will get a sets and relations. ಎರಡು ಬೇರೆ ಬೇರೆ ಚಾಪ್ಟರ್ ಇದೆ ನಮಗೆ, ಬಟ್ ಅವರ ಐ ಕನ್ಸಿಸ್ಟೆನ್ಸ್ಲಿ ಲುಕ್ ಅಟ್ ದೋಸ್ ಥಿಂಗ್ಸ್. ನಾವು ಎರಡನೇದಾದ್ರು ಯು ಹ್ಯಾವ್ ಗಾಟ್ ದಿಸ್ ಒನ್, ಮ್ಯಾಥಮೆಟಿಕಲ್ ಇಂಡಕ್ಷನ್. ಓಕೆ, ಮೂರನೇದು ಕ್ವಾಡ್ರಾಟಿಕ್ ಇಕ್ವೇಷನ್ ಅಂಡ್ ಕಾಂಪ್ಲೆಕ್ಸ್ ನಂಬರ್ಸ್. ನಾಲ್ಕನೇದು progressions. And 5th and 6th, permutation and combinations. And the 6th one is probability. And 7th one will be 2 more chapters, mathematical reasoning and statistics. Remember, this may not be present in the algebra portion, but however I will classify this. After classify my statistics. These are the essential chapters what we are going to study in first year PUC. ಗಮನ ಇಟ್ಕೊಂಡು ವಿದ್ಯಾರ್ಥಿಗಳೇ, ನಾವು COVID-19 ಇಂದಾಗಿ ಸಾಕಷ್ಟು ಸಿಲೆಬಸ್ಗಳನ್ನ ದೇ ಆರ್ ಗೋಯಿಂಗ್ ಟು ರಿಮೂವ್ ಫ್ರಮ್ ದ ಸಿಲೆಬಸ್ನಲ್ಲಿ ಸುಮಾರು ಚಾಪ್ಟರ್ಗಳನ್ನ ತೆಗಿತಾರೆ. ಆ್ಯಂಡ್ ಐ ಆಮ್ ನಾಟ್ ಶೂರ್ ಸ್ಟಿಲ್ ಇದರಲ್ಲಿ ಯಾವ ಚಾಪ್ಟರ್ ತೆಗಿಬೋದು ಅಂತೇಳಿ ನಮಗಂತೂ ಕನ್ಫರ್ಮೇಟಿವ್ ಇಲ್ಲ. ಬಿಕಾಸ್ ವಿ ವಾಂಟ್ ಟು ಗೆಟ್ ಎ ಗೈಡ್ಲೈನ್ಸ್ ಫ್ರಮ್ ದಿ PU ಬೋರ್ಡಿಂದ ಗೈಡ್ಲೈನ್ಸ್ ಬರಬೇಕು. ಇದರಲ್ಲಿ ಸುಮಾರು ಚಾಪ್ಟರ್ಸ್ನ ತೆಗೆದಿರ್ತಾರೆ. However, look at this. This is another important branch of mathematics, trigonometry. ಇದರಲ್ಲಿ ನಾವು ಸಾಕಷ್ಟು ಓದಿದ್ದೀವಿ ಆಲ್ರೆಡಿ. ನಾವು 10th ಸ್ಟ್ಯಾಂಡರ್ಡ್ ಏನೇನು ಓದಿದ್ದೀವಿ, ಏನೇನು ಓದಬೇಕು ಅಂತಕ್ಕಂಥ ಕಾನ್ಸೆಪ್ಟ್ನ ನಾನು ಹೇಳ್ತೀನಿ. ರಿಮೆಂಬರ್, ನಾನು ಏನು ಕಾನ್ಸೆಪ್ಟ್ ಮಾಡ್ತೀನಿ ಬರೀತೀನಿ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್. ಟೆಕ್ಸ್ಟ್ ಬುಕ್ನಲ್ಲಿ ದೇ ಮೇ ನಾಟ್ ಪ್ರೆಸೆಂಟ್ ಇನ್ ದಟ್ ಆರ್ಡರ್, ಅಥವಾ you may not get maximum examples for that. ಆದರೆ for all competitive examinations like CET, JEE and others, ಮುಖ್ಯತಕ್ಕಂಥ ಎಲ್ಲ ಪೋರ್ಷನ್ಸ್ಗೆ ಟ್ರಿಗ್ನಾಮೆಟ್ರಿ ಮತ್ತು ಅದರ ಎಕ್ಸ್ಟೆನ್ಷನ್ ಚಾಪ್ಟರ್ಸ್, ಕ್ಯಾಲ್ಕುಲಸ್, ಲಿಮಿಟ್ಸು, ಡಿರೈವೇಟಿವ್ಸ್, ಇಂಟಿಗ್ರೇಷನ್ಸ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ಹಂಗಾಗ್ಬಿಟ್ಟು ಟ್ರಿಗ್ನಾಮೆಟ್ರಿ ವಿಲ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮ್ಯಾಥಮೆಟಿಕ್ಸ್. What we are going to define like this now, right? Trigonometric ratios, and we can divide them as functions. Trigonometric ratios and functions. Definition of trigonometry, basic trigonometric functions, ಮತ್ತೆ ಯಾವ ತರ ಅನಲೈಸ್ ಮಾಡ್ತೀವಿ ಅಂತಕ್ಕಂಥದ್ದು. And the second one will be very simple.
ನಾನು ನಿಮ್ಗೆ ಏನು ಟ್ರಿಗ್ನಾಮೆಟ್ರಿ ಇದೆ ಅದನ್ನೆಲ್ಲ ನಾವು ಯಾವ ಥರ ನಿಮ್ಗೆ ಹೇಳ್ಕೊಡ್ತೀವಿ ಅನ್ನೋದನ್ನ ಕ್ಲಾಸಿಫೈ ಮಾಡ್ತಾ ಇದ್ದೀನಿ. ಮೇ ನಾಟ್ ಪ್ರೆಸೆಂಟ್ ಲೈಕ್ಲಿ ಇನ್ ದಿ ಟೆಕ್ಸ್ಟ್ ಬುಕ್ ನಾವು. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್. ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂದ್ರೆ ಏನಪ್ಪ? ಲಿಸ್ಟ್ ಆಫ್ ಫಾರ್ಮುಲಾಸ್ ಅಥವಾ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ವಿಚ್ ಆರ್ ವೆರಿ ಇಂಪಾರ್ಟೆಂಟ್ ಕಂಪೇರಿಂಗ್ ಟು ಅಥವಾ ಪ್ರೆಸೆಂಟ್ ಇನ್ ಟ್ರಿಗ್ನಾಮೆಟ್ರಿ. Okay, and the third one will be the standard angles ಅಥವಾ trigonometric ratios of acute angles. We can divide like that. And the fourth one will be the allied angles. And fifth one will be the compound angles. Sixth one, multiple and submultiple angles. And the seventh one will be the transformation formula. Remember, these are the essential things that what we are going to read in first year PUC mathematics. ಇಷ್ಟು ಇಂಪಾರ್ಟೆಂಟ್. ನಾನು ನಿಮ್ಮ ಫಸ್ಟ್ ಇಯರ್ನಾಗೆ ಟೆಕ್ಸ್ಟ್ ಬುಕ್ನಲ್ಲಿ ಈ ಥರ ಆರ್ಡರ್ ಇಲ್ಲದೆ ಇರ್ಬೋದು ಅಥವಾ 10th ಅಲ್ಲಿ ಕೆಲವು ಆಲ್ರೆಡಿ ಓದಿರ್ಬೋದು. ಬಟ್ ಇನ್ ದಿಸ್ ಸೆಷನ್ ಬರ್ತಕ್ಕಂಥ ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಇದಿಷ್ಟು ಸಹ ಡೀಟೇಲ್ ಆಗಿ ಓದ್ಬೇಕು ನಾವು. However, I am going to start with trigonometry from the next class. Trigonometry start ಮಾಡ್ತೀನಿ ನಾನು by keeping these things aside, right? And the third important branch of mathematics is the analytical geometry. ಅಥವಾ ನೀವು 10th ಅಲ್ಲಿ ಓದಿದ್ದೀವಿ coordinate geometry. This is also called like this now. ಇದೆಲ್ಲ ನಾವು ಏನೇನು ಓದಿರ್ತೀವಿ? Important thing that you are going to read in this session will be these things now, right? ಎರಡು ಬ್ರಾಂಚ್ ಇದೆ. ಒಂದು 2-dimensional geometry, ಇನ್ನೊಂದು 3-dimensional geometry. ಎರಡಕ್ಕೂ ಸಂಬಂಧಪಟ್ಟಂಗೆ ನಾವು ಏನೇನು ಓದಿರ್ತೀವಪ್ಪ ಅಂತಂದ್ರೆ we will come across distance formula, section formula and other concepts. Especially ಇದಕ್ಕಿಂತ ಮುಂಚೆ concept of slope. This is very important for you, very important. Concept of slope ಅರ್ಥ ಆಯ್ತು ಅಂತಂದ್ರೆ definitely you can go through this distance formula and as well as sections formula. ತುಂಬಾ ಸುಲಭವಾಗಿ ಅರ್ಥ ಆಗ್ತಿದೆಲ್ವಾ? ಸೊ ಇದ್ರ ಜೊತೆನಲ್ಲಿ we will get one more branch that will be known as the calculus ಅಲ್ಲಿ ನಮಗೆ ಇಂಪಾರ್ಟೆಂಟ್ ಬ್ರಾಂಚ್ ಇದೆ. ಅದಕ್ಕೆ ಗಮನ ಇಟ್ಟು ನೋಡಿ. ಇದು ನನಗೆ ಫಸ್ಟ್ PUC ಇದೆ. ಇದೇ ಕಾನ್ಸೆಪ್ಟ್ ಸೆಕೆಂಡ್ PUCಗೂ ಕಂಟಿನ್ಯೂಷನ್ ಆಗುತ್ತೆ. So here we will come across the concept of limits, differentiation. So these are two important concepts that what we are going to study in mathematics, especially calculus. So ನನಗೆ for all the competitive examinations, look at these things now, right? Sets and relations are a very important chapter for all the competitive examinations. Quadratic equations and complex numbers, progressions and permutation combinations, probability, mathematical reasoning. This is very important for you people. Tumba important, tumba super. And no doubt, these three branches will be most essential, most important for you people for all the upcoming competitive examinations. Athakalva, question paper pattern will be very simple. The question paper will be set for 100 marks. 100 marks set ಮಾಡಿರ್ತಾರೆ. In which 1 mark questions, 2 mark questions, 3 mark questions, 5 mark questions and 10 mark questions will be there. ಈ ಥರನೇ ಸೆಟ್ ಮಾಡಿರ್ತಾರೆ. ಅರ್ಥ ಆಗುತ್ತಲ್ವಾ? ಐ ವಿಲ್ ಸೆಂಡ್ ಯು ನಾನು ಸ್ವಲ್ಪ ಮಾಡಲ್ ಪೇಪರ್ಸ್ನ ನಾನು ನಿಮ್ಮ ಗ್ರೂಪಿಗೆ ಸೆಂಡ್ ಮಾಡ್ತೀನಿ. ಸೊ ದೇರ್ ಯು ಕ್ಯಾನ್ ಡೆಫಿನೆಟ್ಲಿ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾವು. ಗಾಟ್ ಇಟ್? ಅರ್ಥ ಆಗ್ತಿಲ್ವಾ? ಸೊ ಜಸ್ಟ್ ರೆಫರ್ ದೀಸ್ ಕಾನ್ಸೆಪ್ಟ್ಸ್. ಇದಿಷ್ಟು ಕಾನ್ಸೆಪ್ಟ್ಸ್ನ ರೆಫರ್ ಮಾಡಿ, ಟೆಕ್ಸ್ಟ್ ಬುಕ್ಕಲ್ಲಿ ಏನೇ ಕಾನ್ಸೆಪ್ಟ್ ಇರುತ್ತೆ ಚೆಕ್ ಮಾಡಿ.
ಐ ಹೋಪ್ ಸೊ ಐ ಗಿವ್ ದ ಐಡಿಯಾ. ಡೋಂಟ್ ಪರ್ಚೇಸ್ ಎ ಬುಕ್ ಪರ್ಚೇಸ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿಲ್ಲ. ನಾನು ನಿಮ್ಗೇನು ಆಫ್ಲೈನಲ್ಲಿ ಕಳಿಸಿರ್ತೀನಿ ಅಥವಾ ಆನ್ಲೈನಲ್ಲಿ ನಾನು ಯಾವ ಲಿಂಕ್ ಕಳಿಸಿದ್ದೀನಿ, ಆ್ಯಪ್ ಕಳಿಸಿದ್ದೀನಿ. ಸೊ 11th ಸ್ಟ್ಯಾಂಡರ್ಡ್ NCERT ಟೆಕ್ಸ್ಟ್ ಬುಕ್ಸ್ ಅಂತ ಗೊತ್ತಿದ್ರೆ ನಿಮಗೆ ಲಿಂಕ್ ಕಳಿಸಿದ್ದಾನಲ್ಲ, ಅದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ನಾನು ಯಾವ್ಯಾವ ಪಾಠ ಮಾಡ್ತೀನಿ ಆ ಪಾಠದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಂಡ್ ರೆಫರ್ ಟು ದೋಸ್ ಥಿಂಗ್ಸ್. ರೈಟ್, ಅರ್ಥ ಆಗ್ತಿಲ್ಲಪ್ಪ? ಹೋಪ್ ಟುಡೇ ಯು ಜಸ್ಟ್ ಲಿಸನ್. ಇದಿಷ್ಟು ನೀವು ಅಬ್ಸರ್ವ್ ಮಾಡಿ. In the next session, that is to say in the next class, I am going to start with the concept of trigonometry. Trigonometry start ಮಾಡೋಣ. Got it? Alright? Once again, I wish you all the best and have a confidence with you people. Confident ಆಗಿರಿ, concentration ಇಟ್ಟು ನೋಡಿ. ಅದೇ ಥರ be consistent in listening to the classes. Right? Thank you.